ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದರೆ ಇದರ ಅರ್ಥ, ಯಾವ ಯಾವ ಕಾಲದಲ್ಲಿ ಧರ್ಮವು ಅವನತಿ ಹೊಂದುವುದೋ ಆಗೆಲ್ಲ ದುರ್ಜನರನ್ನು ನಾಶ ಮಾಡಿ ಸಜ್ಜನರನ್ನು ಕಾಪಾಡುವ ಮೂಲಕ ಪುನಃ ಧರ್ಮದ ಸಂಸ್ಥಾಪನೆ ಮಾಡಲು ನಾನು ಅವತರಿಸುತ್ತೇನೆ ಎಂದು ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಈ ಮಾತು ಅಕ್ಷರಶಃ ಛತ್ರಪತಿ ಶಿವಾಜಿ ಮಹಾರಾಜರ ವಿಷಯದಲ್ಲಿ ನಿಜ ಎಂದು ಗೋಚರಿಸುತ್ತದೆ. ಒಂದು ವೇಳೆ ಸಹ್ಯಾದ್ರಿ ಎಂಬ ಪರ್ವತದ ಸಾಲಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಜನ್ಮ ಪಡೆಯುತ್ತಿದ್ದರೆ ನೀವು ಪ್ರತಿಯೊಬ್ಬರು ಗುಲಾಮರಾಗಿಯೇ ಬದುಕುವ ಪರಿಸ್ಥಿತಿ ಇರುತ್ತಿತ್ತು. ಏಕೆಂದರೆ 17ನೇ ಶತಮಾನದ ಆಸುಪಾಸಿನಲ್ಲಿ ನಮ್ಮ ಭರತ ಖಂಡವನ್ನು ಕಬಳಿಸಲು ಉತ್ತರದಲ್ಲಿ ಮೊಘಲರು, ದಕ್ಷಿಣದಲ್ಲಿ ಆದಿಲ್ ಶಾಹಿಗಳು, ಅದರಾಚೆ ಈಚೆ ನಿಜಾಂ ಶಾಹಿ, ಇಮಾಮ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿ, ಬಂಗಾಳ ಮತ್ತು ಅಯೋಧ್ಯೆಯಲ್ಲಿ ನವಾಬರು, ತಮಿಳುನಾಡಿನಲ್ಲಿ ಫ್ರೆಂಚರು, ಗೋವಾದಲ್ಲಿ ಪೋರ್ಚುಗೀಸರು, ಸೂರತ್ನಲ್ಲಿ ಬ್ರಿಟಿಷರು, ಪಕ್ಕದಲ್ಲಿ ಡಚ್ಚರು ಹಾಗೂ ಅವರ ಆಧುನಿಕ ಯುರೋಪಿಯನ್ನಿನ ತೋಪು ಶಸ್ತ್ರಾಸ್ತ್ರಗಳು ನಮ್ಮ ತಾಯಿ ಭಾರತೀಯ ಮಾಂಗಲ್ಯವನ್ನು ಭಗ್ನ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದವು. ಇಂತಹ ಸಂದರ್ಭದಲ್ಲಿಯೇ ಶಿವಾಜಿ ಭೋಸ್ಲೆ ಎಂಬ ಹೆಬ್ಬುಲಿಯ ರಂಗ ಪ್ರವೇಶವಾಗಿತ್ತು. ಆಗ ಬಾಲಕನಾಗಿದ್ದ ಶಿವಾಜಿ ಹೇಳುತ್ತಾನೆ, ಹಿಂದೂ ಧರ್ಮ ಪ್ರತಿಷ್ಠಾಯೇ ಸಿದ್ಧಷಡ್ಗ ಸದಾವಯಂ ಎಂದು. ಅಂದರೆ ಕುಲದೇವಿ ತುಳಜಾಭವಾನಿಯ ಕೃಪೆಯಿಂದ ಹಿಂದವಿ ಸ್ವರಾಜ್ಯದ ಕೇಸರಿ ಧ್ವಜವನ್ನು ಇಡೀ ಹಿಂದೂಸ್ತಾನದ ತುಂಬೆಲ್ಲ ಹಾರಾಡುವಂತೆ ಮಾಡುತ್ತೇನೆ ಎಂದು. ಒಬ್ಬ ಕವಿ ತನ್ನ ಕವಿತೆಯಲ್ಲಿ ಶಿವಾಜಿಯ ಬಗ್ಗೆ ಹೀಗೆ ಬರೆದು ಹೇಳುತ್ತಾನೆ, ಕಾಶೀಜಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಯದಿ ಶಿವಾಜಿ ನ ಹೋತಾ ಸುನ್ನತ್ ಹೋತಿ ಸಬ್ಕಿ. ಅಂದರೆ ಕಾಶಿ ಕಳಾಹೀನವಾಗ್ತಿತ್ತು, ಮಥುರಾ ಮಸೀದಿ ಆಗ್ತಿತ್ತು. ಅಕಸ್ಮಾತ್ ಶಿವಾಜಿ ರಾಜೆ ಹುಟ್ಟುತ್ತಿದ್ದರೆ ಈ ದೇಶದ ಎಲ್ಲರಿಗೂ ಇಸ್ಲಾಮಿಕ್ನ ಸಂಸ್ಕಾರ ಆಗ್ತಿತ್ತಂತ. ನಮ್ಮ ರಾಷ್ಟ್ರ ಧರ್ಮ ಸಂಸ್ಕೃತಿಗಳು ವಿನಾಶದ ಅಂಚನ್ನು ತಲುಪಿದ್ದಾಗ ಅದನ್ನು ತಡೆದು ಸಂರಕ್ಷಣೆ ಮಾಡಲು ಶಿವಾಂಶ ಸಂಭೂತನಾಗಿ ಶಿವನೇರಿ ಕೋಟೆಯಲ್ಲಿ ತಾಯಿ ಜೀಜಾಬಾಯಿಯ ಉದರದಲ್ಲಿ 19 ಫೆಬ್ರವರಿ 1630 ಶಿವಾಜಿಯ ಜನ್ಮವಾಯಿತು. ಹೀಗೆ ಜನಿಸಿದ ಶಿವಾಜಿಗೆ ತಾಯಿಯೇ ಮೊದಲ ಗುರು. ಜೀಜಾಬಾಯಿ ಗರ್ಭಿಣಿಯಾಗಿದ್ದಾಗ ತನ್ನ ಮಗ ಸುಸಂಸ್ಕೃತನಾಗಬೇಕೆಂಬ ಸದುದ್ದೇಶದಿಂದ ಹರಿಕತೆ ಹೇಳುವುದು, ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ಓದುವುದು, ಹೀಗೆ ಶಿವಾಜಿಗೆ ಹುಟ್ಟಿನಿಂದಲೇ ಹಿಂದೂ ಧರ್ಮದ ಮಹತ್ವವನ್ನು ತಿಳಿಸಲು ಶ್ರಮಪಟ್ಟವರು. ಚಿಕ್ಕ ವಯಸ್ಸಿನಲ್ಲಿಯೇ ಆದಿಲ್ ಶಾಹಿಗಳ ದರ್ಬಾರಿನಲ್ಲಿ ಬೆಳೆದ ಶಿವಾಜಿಗೆ ಇವರ ದುರಾಡಳಿತ ಮತ್ತು ಹಿಂದೂ ಧರ್ಮದ ಶೋಷಣೆಯ ಬಗ್ಗೆ ಅರಿವಾಯಿತು. ಹೀಗೆ ಬೆಳೆಯುತ್ತಾ ಬಂದ ಶಿವಾಜಿ ಮುಂದೆ ತನ್ನ ತಂದೆಯ ಜಯಗೀರ್ನಲ್ಲಿದ್ದ ದಕ್ಕನ್ ಕಾಡಿನಲ್ಲಿರುವ ಮಾವಳಿ ಎಂಬ ವನವಾಸಿಗಳ ಜೊತೆ ಸೇರಿಕೊಂಡನು. ಅವರೊಂದಿಗೆ ಹೆಚ್ಚು ಕಾಲ ಬೆಳೆಯುತ್ತಿದ್ದ ಶಿವಾಜಿಗೆ ಕಾಡು ಗುಡ್ಡ ಬೆಟ್ಟಗಳ ಸಂಪೂರ್ಣ ಪರಿಚಯವೂ ಆಗುತ್ತಿತ್ತು ಮತ್ತು ತಾನು ಸಾಧಿಸಬೇಕು ಎಂದುಕೊಂಡಿದ್ದ ಗುರಿಯನ್ನು ಸಾಧಿಸಲು ಗೆಳೆಯರ ಜೊತೆ ನಂಬಿಕಸ್ಥ ಸೈನ್ಯವೂ ದೊರೆಯಿತು. ಹೀಗೆ ಮಾವಳರ ಸೈನ್ಯ ಕಟ್ಟಿಕೊಂಡ ಶಿವಾಜಿ ಗೆರಿಲ್ಲಾ ಯುದ್ಧ ತಂತ್ರ ಮತ್ತು ತನ್ನ ದೂರದೃಷ್ಟಿಯ ಶಕ್ತಿಯಿಂದ ಆದಿಲ್ ಶಾಹಿಗಳ ನಿಯಂತ್ರಣದಲ್ಲಿದ್ದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಪ್ರಾರಂಭಿಸಿದನು. ಮೊದಲು ತೋರಣ ಕೋಟೆಯನ್ನು ವಶಪಡಿಸಿಕೊಂಡು ಒಂದೊಂದೇ ಶಾಹಿಗಳ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಶುರು ಮಾಡಿದನು. ಹಾಗೂ ಆ ಕೋಟೆಗಳ ಮೇಲೆ ಕೇಸರಿ ಧ್ವಜ ಹಾರಿಸಿ ಹಿಂದೂಗಳ ಹೃದಯದಲ್ಲಿದ್ದ ಭಯವನ್ನು
ದೂರ ಮಾಡುತ್ತಾ ಛತ್ರಪತಿ ಶಿವಾಜಿ ಮಹಾರಾಜನಾಗಿ ಬೆಳೆದನು. ಆದಿಲ್ ಶಾಹಿಗಳ ಅಂತ್ಯ ಮಾಡುವುದರ ಜೊತೆಗೆ ಮೊಘಲರನ್ನು ಕೂಡ ಹಿಮ್ಮೆಟ್ಟಿಸುವಲ್ಲಿ ಶಿವಾಜಿ ಮಹತ್ವದ ಪಾತ್ರ ವಹಿಸಿದವನು. ಇಂತಹ ಮಹಾನ್ ಕ್ರಾಂತಿಕಾರಿಯ ಜೀವನ ಚರಿತ್ರೆಯ ಪರಿಚಯ ಮಾಡಿಕೊಡುವ ಪ್ರಯತ್ನವನ್ನು ಮುಂದಿನ ವಿಡಿಯೋಗಳಲ್ಲಿ ವಿಸ್ತಾರವಾಗಿ ನಾವು ನಿಮಗೆ ನೀಡುತ್ತಾ ಹೋಗುತ್ತೇವೆ. ಆದ್ದರಿಂದ ನಿಮ್ಮ ಸಹಕಾರ ಹಾಗೂ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ ನಿಮ್ಮ ಭೇಟಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ, ನಾವು ಕೊಟ್ಟಿರುವ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿರಿ. ಧನ್ಯವಾದಗಳು.